ಬೆಳಗ್ಗೆ ಸುವಾರ್ತೆ, ಮಧ್ಯಾಹ್ನ ದೀಕ್ಷಾಸ್ಥಾನ. ಹೌದು, ನಿಜ. 100% ಪಾಸ್ಟರ್ ಏನ್ ಹೇಳಿದ್ರು ಅದು 100% ನಿಜ. ಅವರಿಗೆ ಕೇಳಿದ್ವಿ ಮನೆ ಹತ್ರ. ಅವ್ರು ಹೇಳಿದ್ರು ನಮ್ಮ ತಮ್ಮನೆ ಸ್ವತಃ 2 ಸಲ ಸರ್ಪ ಬಂದಿತ್ತು, ಮತ್ತೆ ಆಕ್ಸಿಡೆಂಟ್ ಆಗಿತ್ತು. ನನಗೆ 42 ವಯಸ್ಸು ಹೆಂಗ್ ಗೊತ್ತಾಯ್ತು ಪಾಸ್ಟರ್ ಎಂಬುದಾಗಿ ಹೇಳಿದ್ರು. ಇವ್ರು ಹೇಳೋದನ್ನ ನೋಡಿ ಅವ್ರು ಬಹಳ ಆಶ್ಚರ್ಯಪಟ್ರು. ಖಂಡಿತವಾಗಿ ಪಾಸ್ಟರ್ ಪ್ರವಾದನೆ ಅದು 100% ನಿಜವಾಗಿ ಹೊರಗೆ ಬಂತು ಪ್ರಿಯರೇ. ನಾವು ಬಹಳ ದಿನದಿಂದ ನಮ್ಮ ತಮ್ಮನಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಿದ್ವಿ. ಅವನಿಗೋಸ್ಕರ, ನಮ್ಮ ತಮ್ಮನಿಗೋಸ್ಕರ. ಅವನ ರಕ್ಷಣೆ ಬಂದಿರಲಿಲ್ಲ. ಅನೇಕ ವಿಧವಾದ ಸೈತಾನನ ಕಟ್ಟುಗಳಲ್ಲಿ ಅವನು ಬಂಧಿಸಲ್ಪಟ್ಟಿದ್ದ. ಕುಡುಕತನದಿಂದ, ಮಠಮಂತ್ರ ಶಕ್ತಿಯಿಂದ, ಅನೇಕ ರೋಗದಿಂದ, ಡಾಕ್ಟರ್ ಭಯಂಕರವಾದ ರೋಗ ಇದೆ ಎಂಬುದಾಗಿ ಹೇಳಿದ್ರು. ಆದ್ರೆ ನಾವು ಬಹಳ ದಿನದಿಂದ ಅವನ ರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ವಿ. ಆದ್ರೆ ಪಾಸ್ಟರ್ ಮೈಕಲ್ ಮಂಜೂರ್ ಮೂಲಕವಾಗಿ ದೇವರು ನಮಗೆ ಪ್ರೇರೇಪಣೆ ಮಾಡಿದ ಅವ್ರನ್ನ ಕರೆದು ಒಂದು ಉಪವಾಸ ಪ್ರಾರ್ಥನೆ ಇಡಬೇಕೆಂಬುದಾಗಿ. ಅವರ ಮೂಲಕವಾಗಿ ಇವತ್ತು ಈ ದಿನ ಈ ಕುಟುಂಬದಲ್ಲಿ ಉಪವಾಸ ಪ್ರಾರ್ಥನೆ ಇಡುವಾಗ ದೇವರು ಪಾಸ್ಟರ್ ಮೂಲಕ ಅನೇಕ ಪ್ರಕಟಣೆಗಳನ್ನ ತಿಳಿಸಿದ್ರು ನಮ್ಮ ತಮ್ಮನ ವಿಷಯವಾಗಿ. ಅವನಿಗೆ ಸುಮಾರು 2 ಸಲ ಸರ್ಪ ಬಂದು ಅವನಿಗೆ ಕಾಟ ಕೊಟ್ಟಿದ್ದು, ಮತ್ತೆ ಆಕ್ಸಿಡೆಂಟ್ ಆಗಿತ್ತು. ಆ 3ನೇ ವಿಷಯ ಮತ್ತೆ ಟೈಮ್ ಅಲ್ಲಿ ನಿಮಗೆ ಬಹಳ ತೊಂದರೆ ಆಗುತ್ತೆ ಎಂಬುದಾಗಿ ಪಾಸ್ಟರ್ ಅವರಿಗೆ ಎಚ್ಚರಿಸುವಾಗ, ಈ ದಿನ ದೇವರ ಮಹಾಕೃಪೆಯಿಂದ ಅವರು ಇವತ್ತು ಸಮ್ಮತಿ ಪಟ್ಟು ನಾನು ದೇವರ ಕಡೆಗೆ ತಿರುಗುತ್ತೇನೆ ಎಂಬುದಾಗಿ ಇವತ್ತು ದೇವರ ಕಡೆ ಸಂಪೂರ್ಣ ತಿರುಗಿ ಇವತ್ತು ದೇವರನ್ನ ನಂಬಿ ಅವರು ದೀಕ್ಷಾಸ್ಥಾನ ತೆಗೆದುಕೊಳ್ಳುವ ಹಾಗೆ, ಪಾಸ್ಟರ್ ಮೂಲಕವಾಗಿ ದೀಕ್ಷಾಸ್ಥಾನ ತೆಗೆದುಕೊಳ್ಳುವ ದೇವರು ಕೃಪೆ ಮಾಡಿದಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ. ಪಾಸ್ಟರ್ ಎಷ್ಟು ವರ್ಷದಿಂದ ಅವ್ರಿಗೆ ಕಾಯ್ಕೊಂಡಿದ್ರಿ ಪಾಸ್ಟರ್ ನೀವು? ಅವ್ರಿಗೆ ಸುಮಾರು 15 ವರ್ಷದಿಂದ ಕಾಯ್ತಿದ್ವಿ ಪಾಸ್ಟರ್ ಕೊಡಿಸ್ಬೇಕು. 15 ವರ್ಷದಿಂದ ಅವ್ರನ್ನ ಕಟ್ಟಿಕ್ಕಿರುವ ಒಂದು ಬಂಧನ ಇವತ್ತಿಗೆ ಕರ್ತನು ಸ್ವಲ್ಪ ಮುರಿಯಲ್ಪಟ್ಟ. ಹೈಲೈಟ್ ಏನಪ್ಪಾ ಅಂದ್ರೆ ಅವ್ರ ಮನೆ ಹತ್ರ 2 ಟೈಮ್ಸ್ ಸರ್ಪ ಬಂದಿದೆ. ಅದು ನಮಗ್ ಗೊತ್ತಿಲ್ಲ. ಅದು ನೆಕ್ಸ್ಟ್ ಅವ್ರಿಗೆ 42 ವಯಸ್ಸು ಅಂದ್ಬಿಟ್ಟು ಅದು ಪರಿಶುದ್ಧಾತ್ಮನ ಮಾತಾಡ್ತಾರೆ. ಅದೆಲ್ಲ ಬಂದು ಮಾತಾಡುವಾಗಲೇ ಇಂಚಿಂಚು ಆ ವಿಷಯಗಳನ್ನು ಕಣ್ಣಾರೆ ಕಂಡಂತೆ ಪರಿಶುದ್ಧಾತ್ಮ ಮಾತಾಡುವಾಗ ಅವ್ರೊಳಗಡೆ ನಂಬಿಕೆ ಬಂತು. ಹೌದು, ನಿಜ. 100% ಪಾಸ್ಟರ್ ಏನ್ ಹೇಳಿದ್ರು ಅದು 100% ನಿಜ. ಅವರಿಗೆ ಕೇಳಿದ್ವಿ ಮನೆ ಹತ್ರ. ಅವ್ರು ಹೇಳಿದ್ರು ನಮ್ಮ ತಮ್ಮನೆ ಸ್ವತಃ 2 ಸಲ ಸರ್ಪ ಬಂದಿತ್ತು, ಮತ್ತೆ ಆಕ್ಸಿಡೆಂಟ್ ಆಗಿತ್ತು. ನನಗೆ 42 ವಯಸ್ಸು ಹೆಂಗ್ ಗೊತ್ತಾಯ್ತು ಪಾಸ್ಟರ್ ಎಂಬುದಾಗಿ ಹೇಳಿದ್ರು. ಇವ್ರು ಹೇಳೋದನ್ನ ನೋಡಿ ಅವ್ರು ಬಹಳ ಆಶ್ಚರ್ಯಪಟ್ರು. ಖಂಡಿತವಾಗಿ ಪಾಸ್ಟರ್ ಪ್ರವಾದನೆ ಅದು 100% ನಿಜವಾಗಿ ಹೊರಗೆ ಬಂತು ಪ್ರಿಯರೇ. ಸೊ ಈ ಒಂದು ವಿಷಯ ಇಷ್ಟು ಪರಿಶುದ್ಧಾತ್ಮನು ಅದನ್ನ ಮಾಡಿದ್ನು. ಅದಾದ್ಮೇಲೆ ಇವತ್ತು ಬಂದು ದೀಕ್ಷಾಸ್ಥಾನ ತಕೊಂತೀರಾ ಅನ್ನುವಾಗ ಇವತ್ತು ಬೆಳಗ್ಗೆ ಬಂದ್ವಿ, ಇಲ್ಲಿ ಈ ತರ ಸುವಾರ್ತೆ ಸಾರಿದ್ವಿ, ಈ ತರ ಪರಿಶುದ್ಧಾತ್ಮ ಕಾರ್ಯ ಮಾತಾಡೋನು. ಇವತ್ತೇ ಏನ್ ಮಾಡಿದ್ರು, ಒಂದು ದೀಕ್ಷಾಸ್ಥಾನ ಅವ್ರು ತಕೊಂಡ್ರು. ಇದೇ ರೀತಿ ನಿಮ್ಮ ಜೀವನದಲ್ಲೂ ಸಹ ಪರಿಶುದ್ಧಾತ್ಮನ ಕಾರ್ಯ ಮಾಡ್ತಾನೆ. ಆಮೇಲೆ ಥ್ಯಾಂಕ್ ಯು.